ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. Hello. Hey, Sriram. How are you? Yeah, I'm fine. Actually, ನಾನು ಅನಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಆರ್ ಯು ಓಕೆ ವಿತ್ ಇಟ್? ಹೌದಾ? ನಿಜವಾಗ್ಲೂ? ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ಲಾಡ್ ದಟ್ ಯು ಲೈಕ್ಡ್ ಇಟ್. ನಂದಲ್ಲಪ್ಪ, ಎಲ್ಲ ನನ್ನ ಹೆಂಡತಿ ಕೊಟ್ಟಿದ್ದ ಐಡಿಯಾ. Yeah, she's very talented. Okay, bye. ಅದಕ್ಕೆ ಕೊಟ್ಟಿರೋ ಐಡಿಯಾ ಇದು ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾವ್ದಾರು ಐಡಿಯಾ ಕೊಡಬೇಕು ಅಂತಂದ್ರೆ ಹಾಗೆಲ್ಲ ಸುಮ್ಮನೆ ಮನ್ಸಿಗೆ ಬರೋ ಐಡಿಯಾ ಕೊಡಲ್ಲ. ಅದಕ್ಕೆ ಒಂದು ಕೆಲಸ ಮಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡೋ ಜಾಯಮಾನ ಅವ್ರದ್ದು. ಕಣೋ, ಅಹಲ್ಯ ಅವರು ತುಂಬಾನೇ ಟ್ಯಾಲೆಂಟೆಡ್. AFC ಕಂಪನಿ ಶ್ರೀರಾಮ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ ಐಡಿಯಾಸ್ನ ಕೇಳಿ. ಅದಕ್ಕೆ ಅವರೇ ಪರ್ಸನಲ್ ಆಗಿ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು. ಫೈನಲಿ ವಿ ಡಿಡ್ ಇಟ್. ಎಸ್ ಅಣ್ಣ, ಈ ಪ್ರಾಜೆಕ್ಟ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆದ್ರೆ ಅದಕ್ಕೆಯಿಂದ ಎಲ್ಲ ಟೆನ್ಷನ್ ಕ್ಲಿಯರ್ ಆಯ್ತು. ಕಣೋ, ಅವ್ರು ಹೇಳ್ದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತು. ಅಲ್ಲ ಅಣ್ಣ, ಅದಕ್ಕೆ ಮತ್ತೆ ಆಫೀಸಿಗೆ ಕರ್ಸಿದ್ರೆ ಹೇಗಿರುತ್ತೆ? ಅವ್ರಿದ್ದಾಗ ತುಂಬಾ ಹೆಲ್ಪ್ ಆಗಿದ್ರು, ಈಗಲೂ ಆಗುತ್ತೆ. ಮತ್ತೆ ಅವ್ರಿದ್ರೆ ಇಂಥ 16 ಪ್ರಾಜೆಕ್ಟ್ನ ಮಾಡಿ ಬಿಸಾಕ್ಬೋದು. ನಮ್ಮ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಹೌದು, ಬಟ್ ಬರೋದಕ್ಕೆ ಅವ್ರು ಒಪ್ಕೋಬೇಕಲ್ಲ. ನೀನು ಹೇಳ್ದಾಗ ಅವ್ರು ಬಂದ್ರೆ ನಮ್ಮ ಕಂಪನಿ ಬಿಸ್ನೆಸ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ ಅಣ್ಣ, ನಿನ್ನ ಡ್ರೀಮ್ ಪ್ರಾಜೆಕ್ಟ್ಗೂ ಟೈಮ್ ಕೊಡ್ಬೋದು. ಮೈಸೂರು ರೋಡಲ್ಲಿ ರೆಸ್ಟೋರೆಂಟ್ ತೆಗಿಬೇಕು ಅನ್ನೋ ನಿನ್ ಕನಸು ಆದಷ್ಟು ಬೇಗ ಈಡೇರುತ್ತೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ನೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಏ ಹುಡ್ಗಿ, ಹಾಲು ನೀರು ಆಮೇಲೆ ಹಾಕು ಅಂತೆ. ಬಂದಿರೋ ಕಸ್ಟಮರ್ಗೆ ಮೊದಲು ಕಾಫಿ ಹಾಕು. ಸರಿ ಆಂಟಿ. ಓ, ರಘು ತಾತನ ಸ್ಮರಿಸ್ತಾ ಇರೋ ಭಕ್ತೆ ನೀನಾ? ಹಾ 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 ಹೌದು ಕಣೆ, ನಾನೇ ಹಾಡಿದ್ದು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಆದ್ರೆ ಇಲ್ಯಾಕೆ ಹಾಡ್ತಿದ್ಯಾ? ಇಲ್ಲೇನು ಪೂಜೆ ಗೀಜೆ ನಡೀತಿಲ್ವಲ್ಲ? ಪೂಜೆ ಗೀಜೆ ಏನು ಇಲ್ಲ ಕಣೆ. ಅದು ಈ ಹೋಟೆಲ್ ಓನರ್ ಇದಾರಲ್ಲ, ಅವ್ರಿಗೆ ರಾಘು ತಾತ ಅಂದ್ರೆ ತುಂಬಾ ಇಷ್ಟ ಅಂತ. ಒಂದ್ ಹಾಡು ಹೇಳು ಅವ್ರ ಬಗ್ಗೆ ಅಂತ ಹೇಳಿದ್ರು, ಅದಕ್ಕೆ ಹಾಡ್ತಿದ್ದೆ. ಹೌದಾ? ಹೌದು ಕಣೆ, ಅದ್ರಲ್ಲೂ ಈ ಹಾಡಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತ. ಅದ್ರಲ್ಲೂ ದೋಸೆ ಹಿಟ್ ಕಲಿಸ್ತಾ ಹಾಡಾಡೋದಂದ್ರೆ ಇನ್ನೂ ಇಷ್ಟ ಇರ್ಬೇಕಲ್ವಾ? ಹ, ದೋಸೆ ಹಿಟ್ಟ? ಏ, ನಾನ್ ದೋಸೆ ಹಿಟ್ ಕಲಿಸ್ತಿರ್ಲಿಲ್ಲಪ್ಪ. ಹಾಗೆ ಸುಮ್ನೆ. ಮೀರಾ, ಸುಳ್ಳು ಹೇಳ್ಬೇಡ್ವೆ. ನಿನಗ್ ಸುಳ್ಳು ಹೇಳೋದಕ್ ಬರಲ್ಲ. ಯಾಕೆ ಟ್ರೈ ಮಾಡ್ತೀಯ? ಅದು ಹಾಗಲ್ಲ ಕಣೆ. ಮತ್ತಿನ್ ಹೇಗೆ? ಬೆಸ್ಟ್ ಫ್ರೆಂಡು ಅಂತ್ಯ, ನನ್ ಮುಂದೆನೆ ಸುಳ್ಳು ಹೇಳ್ತೀಯ? ಸಾರಿ ಕಣೆ. ಹೇಳೆ, ಏನ್ ಮಾಡ್ತಿದ್ಯಾ ಇಲ್ಲಿ? ಏನಾಯ್ತು? ನೀನ್ ಹೀಗೆ ಯಾರ್ದೋ ಹೋಟ್ಲಲ್ಲಿ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ನನಗ್ ನಂಬಕ್ ಆಗ್ತಿಲ್ಲ ಕಣೆ. ನಾನ್ ನೋಡ್ತಿರೋದೆಲ್ಲ ನಿಜನಾ? ನಿಜ ಕಣೆ. ಅದು ನನ್ಗೀಗ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಎಷ್ಟು ದಿನ ಅಂತ ಹೇಳು ಮನೆಯವ್ರ ಮುಂದೆ ಕೈ ಚಾಚೋದಕ್ಕಾಗುತ್ತೆ? ಅದು ಅಲ್ದೆ ನಾವೀಗಿರೋ ಮನೆ ನಮ್ದಲ್ಲ. ದುಡ್ಡು ಕೇಳೋದಕ್ಕೂ ತುಂಬಾ ಹಿಂಸೆ ಆಗುತ್ತೆ ಗೊತ್ತಾ? ಹಾಗಂತ ಈ ಹೋಟ್ಲಲ್ಲಿ ಕೆಲ್ಸ ಮಾಡೋದೇನೆ? ಬೇರೆ ಯಾವ್ದು ಒಳ್ಳೆ ಕೆಲ್ಸ ಸಿಗ್ಲಿಲ್ವಾ? ಅಷ್ಟೊಂದು ಓದಿದ್ಯಾ ನೀನು? ಕಮ್ಮಿ ಶ್ರಮ ಇರೋ ಯಾವ್ದಾದ್ರು ಪಾರ್ಟ್ ಟೈಮ್ ಕೆಲ್ಸ ನೋಡ್ಕೋಬೇಕಿತ್ತು ತಾನೆ.
ನನ್ನ ಟೈಮ್ಗೆ ಈ ಕೆಲಸ ಕರೆಕ್ಟ್ ಆಗಿದೆ ಕಣೆ. ಕೆಲಸ ಅಂದಮೇಲೆ ಎಲ್ಲ ಕೆಲಸನೂ ಒಂದೇ ಅಲ್ವಾ? ಅದು ಅಲ್ಲದೆ ನಾನಿಲ್ಲಿದ್ರೆ ಮನೆಯವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ನೋವು ಆಗಲ್ಲ ಅಲ್ವಾ? ಚಿಕ್ಕಪ್ಪ, ನಿಮ್ ಲಗೇಜ್. ಇದರಲ್ಲಿ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ನೀವೊಂದ್ಸಲ ಚೆಕ್ ಮಾಡ್ಕೊಂಬಿಡಿ. ನಾನ್ ಗಡಿ ಬಿಡಿಲಿ ಏನಾದ್ರೂ ಮರ್ತಿದ್ರೆ ಅಂತ. ಮತ್ತೆ ಆ ಮನೇಲಿ ಎಲ್ಲನೂ ಅರೇಂಜ್ ಆಗಿದೆ. ನಿಮ್ಮ ಬಟ್ಟೆ, ಸೊಳ್ಳೆ ಪರ್ದ ಎಲ್ಲನೂ ಸುಂದರಣ್ಣ ಶಿಫ್ಟ್ ಮಾಡಿದ್ದಾರೆ ಚಿಕ್ಕಪ್ಪ. ಅಪ್ಪ, ನಂಗಂತೂ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡಿ ಸುಸ್ತಾಗ್ಬಿಟ್ಟಿದೆ. ಚಿಕ್ಕಪ್ಪ, ನೀವಿನ್ಮೇಲೆ ಅಲ್ಲಿ ಆರಾಮಾಗಿರ್ಬೋದು, ಯಾವ ಶಬ್ದನೂ ಬರಲ್ಲ. ಯಾರ ಲಗೇಜ್ ಜೊತೆಗೆ ಇದು? ಯಾರಾದ್ರೂ ಟ್ರಿಪ್ ಹೊರಟಿದಾರಾ ಹೇಗೆ? ಇಲ್ಲ ಮೈದ್ನ, ಚಿಕ್ಕಪ್ಪ ಔಟ್ ಹೌಸಿಗೆ ಶಿಫ್ಟ್ ಆಗ್ತಿದ್ದಾರೆ, ಅದಕ್ಕೆ ಈ ಲಗೇಜು. ಔಟ್ ಹೌಸಿಗೆ ಶಿಫ್ಟ್ ಆಗ್ತಿದ್ದಾರೆ. ಯಾಕತ್ಗೆ? ಅಹಲ್ಯ ಅವರೇ, ಇಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ಏನಿಲ್ಲ ಸಾಕೇತ್ ಅವ್ರೆ, ಚಿಕ್ಕಪ್ಪ ಹಾಲಲ್ಲಿ ಮಲ್ಗೋದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ ಅಂತಂದ್ರು. ಹೇಗಿದ್ರು ಔಟ್ ಹೌಸ್ ಖಾಲಿ ಇತ್ತಲ್ವಾ, ಕ್ಲೀನ್ ಮಾಡಿಸ್ದೆ, ಚಿಕ್ಕಪ್ಪ ಮಲ್ಗೋದಕ್ಕಾಗತ್ತೆ ಅಂತ. ಆದ್ರೂ ಅವ್ರನ್ನ ಔಟ್ ಹೌಸಿಗೆ ಕಳ್ಸೋದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅಹಲ್ಯಮ್ಮ. ನೀವೆಲ್ಲ ಇಲ್ಲಿ, ಅವ್ರು ಮಾತ್ರ ಅಲ್ಲಿ ಅಂದ್ರೆ ಹೇಗೆ? ಅಯ್ಯೋ, ಅದ್ರಲ್ಲೇನಮ್ಮ ಇದೆ? ಇದು ನಮ್ಮ ಮನೆನೇ, ಅದು ನಮ್ಮ ಮನೆನೇ. ಎಲ್ಲಾದ್ರೇನೋ ನಿದ್ದೆ ಚೆನ್ನಾಗಿ ಬಂದ್ರೆ ಸಾಕು. ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಕಣಮ್ಮ. ವಯಸ್ಸಾಯ್ತಲ್ಲ, ನಿದ್ದೆ ಬೇಗ ಹತ್ತಲ್ಲ. ಚೂರ್ ಶಬ್ದ ಆದ್ರೂ ನಿದ್ದೆ ಹಾಳಾಗ್ಬಿಡುತ್ತೆ. ಅದಕ್ಕೆ ಈ ವ್ಯವಸ್ಥೆ ಸಾಕೈತೆ. ನನಗಲ್ಲಿರೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅಹಲ್ಯ ಎಲ್ಲ ನೀಟಾಗಿ ಅರೇಂಜ್ ಮಾಡಿರ್ತಾಳೆ. ಏನೇ ಮೀರಾ ಇದು? ನೀನ್ ಹೀಗೆ ಯಾರ್ದೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರೆ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ಹೇಗ್ ಖುಷಿಯಾಗಿದ್ದೆ ನೀನು, ಹೀಗ್ ನೋಡು ಹೇಗಾಗಿದ್ಯಾ ಅಂತ. ಅಲ್ಲ ಕಣೆ, ನೀನ್ ಹೀಗ್ ಬರೀ ಕೆಲ್ಸಾನೇ ಮಾಡ್ತಿದ್ರೆ ಯಾವಾಗ್ಲೇ ಓದ್ಕೊಂತೀಯಾ? ಸ್ಟಡಿ ಹಾಲಿಡೇಸ್ ಕೊಟ್ಟಿದಾರಲ್ವನೇ, ಹೋಟ್ಲಿಗೆ ಬರೋದಕ್ಕಿಂತ ಮುಂಚೆ ಮನೇಲೇ ಇರ್ತೀನಲ್ವಾ, ಅವಾಗ ಓದೋದ್ ಬಿಟ್ರೆ ನನ್ಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಆದ್ರೂ ಮಾತ್ ಸ್ವಲ್ಪ ಕಷ್ಟ ಆಗ್ತಿದೆ ಕಣೆ. ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಆದ್ರೂ ಮಾನ್ಯ ಟೈಮೇ ಸಾಕಾಗ್ತಿಲ್ಲ ಕಣೆ. ಅದ್ಬಿಡು, ಹೇಗೋ ಮ್ಯಾನೇಜ್ ಮಾಡ್ಬಿಡ್ತೀನಿ. ನೀನ್ ಬಿಡಮ್ಮ, ಒಂದ್ಸರಿ ಓದಿದ್ರೆ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂತೀಯ, ಎಕ್ಸಾಮಲ್ಲೂ ಚೆನ್ನಾಗೇ ಮಾಡ್ತೀಯ. ಆದ್ರೆ ನಿಜ ಹೇಳ ಮೀರಾ, ನನಗ್ ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಿಲ್ಲ ಕಣೆ. ನೀನು ಮೊದ್ಲಿನ ತರನೇ ಇರ್ಬೇಕು. ಮೀರಾ, ಏನಾಯ್ತೆ? ಯಾಕೆ ಮಂಕಾಗೋದೆ? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲ ಕಣೆ, ಅದು ಏನಿಲ್ಲ ಬಿಡು. ಮನೇಲೇನಾದ್ರೂ ತೊಂದ್ರೆನೇನೆ? ಛೇ, ಇಲ್ಲಪ್ಪ, ಎಲ್ರೂ ಚೆನ್ನಾಗೇ ಇದೀವಿ. ಆರ್ ಯು ಶ್ಯೂರ್?
ಯಾ ಶೋರ್. ಮತ್ತೆ ಮಾನ್ಯ, ಪ್ಲೀಸ್ ನಾನಿಲ್ಲಿ ಕೆಲಸ ಮಾಡ್ತಿರೋದನ್ನ ಯಾರಿಗೂ ಹೇಳ್ಬೇಡ್ವೆ? ನಿನ್ ಚಾಳಿ ನನಗ್ ಗೊತ್ತಿಲ್ವಾ? ನಾನ್ ಯಾರಿಗೂ ಹೇಳೋದಿಲ್ಲ. ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಇರ್ಲಿ ಕಣೆ, ಆದ್ರೆ ಚೆನ್ನಾಗ್ ಓದ್ಕೋ. ಈ ಕೆಲ್ಸದಲ್ಲಿ ಓದೋದ್ನ ಮರಿಬೇಡ, ಆಯ್ತಾ? ಸರಿ. ಸರಿ ಕಣೆ, ನಾನ್ ಬರ್ತೀನಿ. ಬಾಯ್. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತೋಡಿವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಂಡನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಶಾಂಭವ್ಯಮ್ಮ, ನೀವು ಹೇಳ್ದಾಗೆ ಮಾಡಿದೆ. ನಿಮ್ಮ ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ. ಒಳ್ಳೇದು ಸುಂದ್ರ. ಯಾವ ವಸ್ತುನು ಮರ್ತಿಲ್ಲ ತಾನೆ? ಇಲ್ಲಮ್ಮ, ಎಲ್ಲ ಕರೆಕ್ಟಾಗಿ ಇಟ್ಟು ಬಂದಿದ್ದೀನಿ. ಏನಮ್ಮ ಇದು? ಸುಂದ್ರಣ್ಣ ಏನು ನಿಮ್ ಲಗೇಜ್ನ ಅಲ್ಲಿಟ್ಟು ಬಂದ? ನಾನು ಮೀರಾ ಔಟ್ ಹೌಸಿಗೆ ಶಿಫ್ಟ್ ಆಗ್ತಾ ಇದೀವಿ ಅನಿ.